Hello, I am Vani Shriji, Assistant Professor of Economics. Today we shall discuss about the Fisher equation in this session. As you in the last class we have talked about the quantity theory of money has the two major equations. One is given by the Fisher, the other being the Cambridge equation. So today we shall discuss about the Fisher equation. ಇವತ್ತು ನಾವು ಈ ಒಂದು ನಿರ್ದಿಷ್ಟವಾದ ತರಗತಿಯಲ್ಲಿ ಫಿಶರ್ ಸಮೀಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ ರೀತಿಯಲ್ಲೇ ಒಂದು ನಿರ್ದಿಷ್ಟವಾದಂಥ ಆರ್ಥಿಕತೆಯಲ್ಲಿ ಹಣದ ಪರಿಮಾಣದ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವಾಗ ಎರಡು ಪ್ರಮುಖವಾದಂಥ ಸಿದ್ಧಾಂತಗಳನ್ನು ನಾವು ಗಮನಿಸ್ತೀವಿ ಅಂತ ಹೇಳ್ಬೋದು. ಆ ಎರಡೂ ಪ್ರಮುಖವಾದಂತಹ ಸಿದ್ಧಾಂತಗಳು ಅಂತ ಹೇಳಿದ್ರೆ ಒಂದು ಫಿಶರ್ ಈಕ್ವೇಷನ್ನು ಅಥವಾ ಅದನ್ನು ನಾವು ನಗದು ವ್ಯಾವಹಾರಿಕ ದೃಷ್ಟಿಕೋನ ಅಂತ ಕರಿತೀವಿ. ಇನ್ನು ಎರಡನೆಯದು ನಗದು ಶುಲ್ಕ ದೃಷ್ಟಿಕೋನ ಅಥವಾ ಕೇಂಬ್ರಿಡ್ಜ್ ಸಮೀಕರಣ ಅಂತ ಕೂಡ ನಾವು ಕರಿತೀವಿ. ಸೊ ಈ ಒಂದು ನಿರ್ದಿಷ್ಟವಾದಂಥ ಎರಡು ಪ್ರಮುಖವಾದಂಥ ಸಿದ್ಧಾಂತಗಳಲ್ಲಿ ಇವತ್ತು ನಾವು ಫಿಶರ್ ಈಕ್ವೇಷನ್ನ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ನಗದು ವ್ಯಾವಹಾರಿಕ ದೃಷ್ಟಿಕೋನದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಿಶರಿಗೆ ಮೊದಲೇ ದಾವನ್ಚೂಟಿ ಅವರು 1588 ಹಣದ ಪರಿಮಾಣದ ಸಿದ್ಧಾಂತದ ಪ್ರಮುಖವಾದಂಥ ಬೆಳವಣಿಗೆ ಮತ್ತು ಹಣದ ಮೌಲ್ಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದರು. ಅದಾದ ನಂತರದಲ್ಲಿ 1911 ಫಿಶರ್ ಬರೆದಂತಹ ಪುಸ್ತಕ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ಅನ್ನುವಂತಹ ಗ್ರಂಥದಲ್ಲಿ ಹಣದ ಮೌಲ್ಯವನ್ನು ಯಾವ ರೀತಿಯಾಗಿ ನಿರ್ಧಾರ ಮಾಡಬಹುದು ಅನ್ನೋದನ್ನು ಕುರಿತಾಗಿ ಅವರು ಬರೆದಿದ್ದಾರೆ. So it has been the two approaches, the Fisher equation approach, the cash transaction approach, and we have the other approach, the Cambridge equation approach. So today we shall discuss about the Fisher equation. So Fisher equation, it was Davanchudi who developed the concept of value of theory of money for the first time, but later it was in 1911 the Fisher in his book The Purchasing Power of Money elaborates about the value of money and factors determining the value of money. So according to Fisher, he says the other things remaining constant, when the money supply increases, the price level in an economy also increases in the same proportion and the value of money also decreases in the same proportion. ಸೊ ಫಿಶರ್ನ ಪ್ರಮುಖವಾದಂಥ ಬೆಳವಣಿಗೆ ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟವಾದಂಥ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯ ಪ್ರಮಾಣವು ನಿರಂತರವಾಗಿ ಹೆಚ್ಚಾಗ್ತಾ ಹೋದರೆ ಅದು ಯಾವ ಪ್ರಮಾಣದಲ್ಲಿ ಏರುವಿಕೆಯನ್ನು ಕಂಡುಕೊಳ್ಳುತ್ತೋ ಅದೇ ಪ್ರಮಾಣದಲ್ಲಿ ಬೆಲೆಗಳು ಮಟ್ಟವೂ ಕೂಡ ಏನಾಗ್ತಾ ಹೋಗುತ್ತೆ, ಏರುವಿಕೆಯನ್ನು ಕಂಡುಕೊಳ್ಳುತ್ತೆ. ಅದೇ ರೀತಿಯಾಗಿ ಅದೇ ಪ್ರಮಾಣದಲ್ಲಿ ಹಣದ ಮೌಲ್ಯದ ಕುಸಿತವನ್ನು ನಾವು ಆರ್ಥಿಕತೆಯಲ್ಲಿ ಕಾಣ್ತೀವಿ ಅಂತ ಹೇಳ್ತೀವಿ. ನಮಗೆಲ್ರಿಗೂ ಗೊತ್ತಿದೆ, ಹಣದ ಮೌಲ್ಯದ ನಿರ್ಧಾರದಲ್ಲಿ ಎರಡು ಪ್ರಮುಖವಾದಂಥ ಅಂಶಗಳನ್ನು ನಾವು ನೋಡ್ತೀವಿ. ಹಣದಕ್ಕಿರುವ ಬೇಡಿಕೆ ಅಂಶಗಳು ಮತ್ತು ಹಣಕ್ಕಿರುವ ಪೂರೈಕೆ ಅಂಶಗಳು. ಆದರೆ ಇಲ್ಲಿ ಫಿಶರ್ ಅತಿ ಹೆಚ್ಚಾಗಿ ಯಾವುದಕ್ಕೆ ಒತ್ತನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಹಣದ ಪೂರೈಕೆಯ ಅಂಶಗಳಿಗೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಾನೆ ಅಂತ ನಾವು ಹೇಳ್ಬೋದು. ಸೊ ಹಿ ಗಿವ್ಸ್ ದ ಗ್ರೇಟರ್ ಇಂಪಾರ್ಟೆನ್ಸ್ ಅಂಡ್ the factors which are being influenced by the supply factors of the money rather than the demand factors of the money ಅಂತಾನೆ ನಾವು ಹೇಳ್ತೀವಿ. ಸೊ ಇವನ ಪ್ರಕಾರವಾಗಿ ಒಂದು ಆರ್ಥಿಕತೆಯಲ್ಲಿರುವ ಒಟ್ಟು ಹಣ ಅಂದರೆ ಏನು ಅಂತ ಹೇಳಿದ್ರೆ ಆ ಒಂದು ನಿರ್ದಿಷ್ಟವಾದಂಥ ಆರ್ಥಿಕತೆಯಲ್ಲಿರುವ ಸರಕು ಸೇವೆಗಳ ಒಟ್ಟು ಮೌಲ್ಯ ಅಂತ ಅವನು ಹೇಳ್ತಾನೆ. ಸೊ he says it is the quantity of money in an economy will be equal to the value of goods and services in any particular economy at a particular period of time ಅಂತ ಕೂಡ ನಾವು ಕರಿಬೋದು. ಸೊ ನಾನು ಆವಾಗಲೇ ಹೇಳ್ದಂಗೆ ಮನಿ ಸಪ್ಲೈ ಹ್ಯಾಸ್ ಎ ಡೈರೆಕ್ಟ್ ರಿಲೇಷನ್ ವಿತ್ ದ ಪ್ರೈಸ್ ಲೆವೆಲ್ ಆ್ಯಂಡ್ ಇನ್ ಇಂಡೈರೆಕ್ಟ್ ರಿಲೇಷನ್ ವಿತ್ ದ ವ್ಯಾಲ್ಯೂ ಆಫ್ ಮನಿ. ಹಣದ ಪೂರೈಕೆಯು ಬೆಲೆಯ ಏರುವಿಕೆಯ ನಡುವೆ ನೇರ ಸಂಬಂಧವನ್ನು ಮತ್ತು ಹಣದ ಮೌಲ್ಯದ ಜೊತೆಗೆ ಪರೋಕ್ಷ ಸಂಬಂಧವನ್ನು ಅಥವಾ ವೈರುಧ್ಯ ಸಂಬಂಧವನ್ನು ಅದು ಹೊಂದಿದೆ ಅಂತ ನಾವು ಹೇಳ್ಬೋದು. ನಾನು ಆಗಲೇ ಹೇಳಿದೆ,
ಇನ್ನೆಲ್ಲ ಉಳಿದ ಸಂಗತಿಗಳು ಸ್ಥಿರವಾಗಿದ್ದಾಗ ಹಣದ ಪೂರೈಕೆ ಹೆಚ್ಚುತ್ತಾ ಹೋದರೆ ಬೆಲೆಗಳು ಹೆಚ್ಚುತ್ತಾ ಹೋಗುತ್ತೆ. ಅದರ ಜೊತೆಗೆ ಹಣದ ಮೌಲ್ಯ ಏನಾಗ್ತಾ ಹೋಗುತ್ತೆ, ಕುಸಿತವನ್ನು ಕಂಡುಕೊಳ್ಳುತ್ತೆ ಅಂತ. ಸೊ ಈ ವ್ಯಾಖ್ಯಾನ ಏನನ್ನು ತೋರಿಸುತ್ತೆ ಅಂದರೆ, ಯಾವ ಸಂಬಂಧವನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಬೆಲೆಯ ಏರುವಿಕೆಗೆ ನೇರ ಸಂಬಂಧವನ್ನು ಹಾಗೂ ಬೆಲೆಯ ಮೌಲ್ಯದ ಜೊತೆಗೆ ಪರೋಕ್ಷ ಸಂಬಂಧವನ್ನು ಅಥವಾ ವ್ಯತಿರಿಕ್ತವಾದಂತಹ ಸಂಬಂಧವನ್ನು ನಾವು ವ್ಯಕ್ತಪಡಿಸ್ತೇವೆ ಅಂತ ಹೇಳ್ಬೋದು. ಸೊ ಈ ಪ್ರಮುಖವಾದಂಥ ಬೆಳವಣಿಗೆಯಲ್ಲಿ ನಾವು ಫಿಶರ್ ಈಕ್ವೇಷನ್ ಅಥವಾ ಫಿಶರ್ನ ಸಮೀಕರಣ ಅಂತ ನಾವು ಕರೆಯುವಂಥ ಒಂದು ಪ್ರಮುಖವಾದಂಥ ಈಕ್ವೇಷನ್ ಅವರು ಕೊಡ್ತಾರೆ, ವಿಚ್ ಇಸ್ ವೆರಿ ಫೇಮಸ್, ಕಾಲ್ಡ್ ಆಸ್ ಫಿಶರ್ ಈಕ್ವೇಷನ್. MV = PT. ಸೊ MV = PT ಅನ್ನುವಂಥ ಪ್ರಮುಖವಾದಂಥ ಸಮೀಕರಣವನ್ನು ಫಿಶರ್ ಅವರು ಕೊಡ್ತಾರೆ. ಸೊ ಏನು MV = PT ಅಕಾರ್ಡಿಂಗ್ ಟು ಫಿಶರ್ ಅಂದರೆ, M is a quantity of money, V is the velocity of money, P is the price level, and the T is the total goods and services exchanged in any economy. ಸೊ ಹಣದ ಪ್ರಮುಖವಾದಂಥ ಪ್ರಮಾಣವನ್ನು M ವ್ಯಕ್ತಪಡಿಸಿದ್ರೆ, ಹಣದ ಚಲಾವಣೆಯ ವೇಗವನ್ನು V ವ್ಯಕ್ತಪಡಿಸುತ್ತೆ. ಅದೇ ರೀತಿಯಾಗಿ P ಅನ್ನೋದು ಒಂದು ಸಾರ್ವತ್ರಿಕ ಬೆಲೆಗಳ ಮಟ್ಟವನ್ನು ವ್ಯಕ್ತಪಡಿಸಿದ್ರೆ, ಒಟ್ಟು ಆರ್ಥಿಕತೆಯಲ್ಲಿರುವ ಸರಕು ಸೇವೆಗಳ ಪ್ರಮುಖವಾದಂಥ ಬೆಳವಣಿಗೆಯನ್ನು T ವ್ಯಕ್ತಪಡಿಸುತ್ತೆ. ಸೊ ಒಂದು ಕಡೆ MV, ಇನ್ನೊಂದು ಕಡೆ PT. ಸೊ ಈ MV ಅನ್ನೋದು ಪ್ರಮುಖವಾಗಿ ಹಣದ ಪೂರೈಕೆಯ ಪ್ರಮುಖವಾದಂಥ ಪ್ರಮಾಣವನ್ನು ವ್ಯಕ್ತಪಡಿಸಿದ್ರೆ, PT ಅನ್ನೋದು ಹಣದ ಬೇಡಿಕೆಯ ಪ್ರಮಾಣದ ಒಂದು ಬೆಳವಣಿಗೆಗಳನ್ನು ಏನು ಮಾಡುತ್ತೆ, ವ್ಯಕ್ತಪಡಿಸುತ್ತೆ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದೆ, ಒಂದು ಹಣದ ಮೌಲ್ಯವನ್ನು ನಿರ್ಧಾರ ಮಾಡಲಿಕ್ಕೆ ಕೇವಲ ಹಣದ ಪೂರೈಕೆಯ ಅಂಶಗಳು ಮಾತ್ರ ಸಾಕಾಗಲ್ಲ, ಆದರೆ ಯಾವ ಅಂಶಗಳು ಕೂಡ ಬೇಕಾಗುತ್ತೆ, ಹಣದ ಬೇಡಿಕೆಯ ಅಂಶಗಳು ಕೂಡ ಬೇಕಾಗುತ್ತೆ. ಹಾಗಾಗಿ ಹಣದ ಪೂರೈಕೆ ಮತ್ತು ಬೇಡಿಕೆಗಳ ಎರಡೂ ಪ್ರಮುಖವಾದಂಥ ಅಂಶಗಳನ್ನು ಆಧರಿಸಿಯೇ ನಾವು ಹಣದ ಮೌಲ್ಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಫಿಶರ್ ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾನೆ, ಯಾವುದರ ಬಗ್ಗೆ ಅವನು ಹೆಚ್ಚು ಒಲವನ್ನು ತೋರಿಸಿದ್ದಾನೆ ಅಂತ ಹೇಳಿದ್ರೆ, ಅವನು ಹಣದ ಪೂರೈಕೆಯ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಾನೆ. ಯಾವುದನ್ನು ಅವನು ನೆಗ್ಲೆಕ್ಟ್ ಮಾಡ್ತಾನೆ, ಹಣದ ಬೇಡಿಕೆಯ ಪ್ರಮುಖವಾದಂಥ ಅಂಶಗಳನ್ನು ಅವನು ನೆಗ್ಲೆಕ್ಟ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಫಿಶರ್ ಈಕ್ವೇಷನ್, ವಿ ಹ್ಯಾವ್ ದ ಟೂ ಡಿಫ್ರೆಂಟ್ parts, that is the supply side and the demand side. Here MV expresses about the supply side and the PT expresses about the demand side. Supply side again has two major factors, M and V, and of course demand side also has the two major factors, P and T. So as we know, both the supply side and the demand side factors are responsible for the equilibrium of the particular value determination of money. So but Fisher has concentrated more on the supply side rather than on the demand side. So we shall discuss about the various the supply side of the two major factors in detail. So supply side has two major factors, M and V. ಸೊ ಪೂರೈಕೆಯ ಕಡೆಗೆ ಬಂದಾಗ, ಪೂರೈಕೆಯಲ್ಲಿ ಎರಡು ಪ್ರಮುಖವಾದಂಥ ಅಂಶಗಳನ್ನು ನಾವು ಗಮನಿಸ್ಕೊಳ್ತೀವಿ. ಒಂದು M, ಇನ್ನೊಂದು V ಅಂತ ಕರಿತೀವಿ. ಏನು M ಅಂತ ಹೇಳಿದ್ರೆ, ನಾವು ಈಗಾಗಲೇ ತಿಳ್ಕೊಂಡಂತೆ ಇದು ಹಣದ ಒಟ್ಟು ಪ್ರಮಾಣ ಅಥವಾ ದ ಕ್ವಾಂಟಿಟಿ ಆಫ್ ಮನಿ ಅಂತ ನಾವು ಕರಿತೀವಿ. ಸೊ ಹಣದ ಒಟ್ಟು ಪ್ರಮಾಣ ಅಂತಂದರೆ ಏನು, ಒಂದು ಆರ್ಥಿಕತೆಯಲ್ಲಿ ಯಾವುದನ್ನು ಹಣದ ಒಟ್ಟು ಪ್ರಮಾಣ ಅಂತ ಕರಿಬೋದು. ಸೊ ಫಿಶರ್ ಯಾವುದನ್ನು ಒಟ್ಟು ಪ್ರಮಾಣ ಅಂತ ಕರಿತಾನೆ ಅಂತ ಹೇಳಿದ್ರೆ, ಯಾವುದು ಕರೆನ್ಸಿ, ನಗದು ರೂಪದಲ್ಲಿರುವಂತಹ ಹಣ ಇರ್ಬೋದು, ನೋಟುಗಳಿರ್ಬೋದು, ಕಾಯಿನ್ಗಳಿರ್ಬೋದು, ಬ್ಯಾಂಕುಗಳಲ್ಲಿರುವಂಥ ಹೂಡಿಕೆಗಳು ಅಥವಾ ಡೆಪಾಸಿಟ್ಗಳಿರಬಹುದು. ಸೊ ಇವೆಲ್ಲವೂ ಕೂಡ ಹಣದ ಒಟ್ಟು ಪ್ರಮಾಣ ಅಂತ ಅವನು ಕರೀತಾನೆ. ಆದರೆ ಯಾವುದನ್ನು ಹೊರತುಪಡಿಸಿ ಅಂತ ಹೇಳಿದ್ರೆ, ಕೇಂದ್ರದಲ್ಲಿರುವಂತಹ ನಗದು ಮೀಸಲು ಮತ್ತು ಟ್ರೆಷರಿಯಲ್ಲಿರುವಂತಹ ಒಂದು ಪ್ರಮುಖವಾದಂಥ ಹಣ, ಇವನ್ನು ಹೊರತುಪಡಿಸಿ ಇನ್ನೆಲ್ಲವನ್ನ ಹಣದ ಪ್ರಮಾಣ ಅಂತ ಫಿಶರ್ ಕರೀತಾರೆ. ಸೊ ಫಿಶರ್ ಕಾಲ್ಸ್ ದ ಟೋಟಲ್ ಮನಿ ಸಪ್ಲೈ ಈಸ್ ದಟ್ ವಿಚ್ ಇನ್ಕ್ಲೂಡ್ಸ್ ಕರೆನ್ಸಿ, ನೋಟ್ಸ್, ಕಾಯಿನ್ಸ್, ಬ್ಯಾಂಕ್ ಡೆಪಾಸಿಟ್ಸ್, except the cash reserve ratio with the central bank and the money in the treasury. So except this, all the other means of the money, that is currency, coins, bank deposits, everything is been included as total money supply in the economy.
ಸೊ ಟೋಟಲ್ ಮನಿ ಸಪ್ಲೈ ಕ್ಯಾನ್ ಬಿ ಡಿಸೈಡೆಡ್ ನಾಟ್ ಜಸ್ಟ್ ಬೈ ದ ಟೋಟಲ್ ಮನಿ ಅಲೋನ್. ಏನು ಹಣದ ಒಟ್ಟು ಪ್ರಮಾಣ ಇದೆ ಅದನ್ನೇ ನಾವು ಒಟ್ಟು ಹಣದ ಪೂರೈಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾಕೆ ಅಂತ ಹೇಳಿದ್ರೆ ಹಣ ಏನನ್ನ ಪಡ್ಕೊಳ್ಳುತ್ತೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಚಲಾವಣೆಯ ವೇಗವನ್ನು ಪಡ್ಕೊಳ್ಳುತ್ತೆ. ಸೊ ಚಲಾವಣೆಯ ವೇಗ ಯಾವುದನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರೆ ಹಣದ ಪ್ರಮಾಣ ಅಥವಾ ಗಾತ್ರವನ್ನು, ಪೂರೈಕೆಯ ಗಾತ್ರವನ್ನು ವ್ಯಕ್ತಪಡಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಉದಾಹರಣೆಗೆ ನನ್ನ ಹತ್ರ 100 ರೂಪಾಯಿ ಇದೆ, ಇದು 10 ಜನರ ಬಳಿಯಲ್ಲಿ ಒಂದು ದಿನಕ್ಕೆ ವ್ಯವಹಾರವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಚಲಾವಣೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ಸೊ ಚಲಾವಣೆಯ ವೇಗದಿಂದ ಒಟ್ಟು ಹಣದ ಪೂರೈಕೆಯ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 100 × 10 ಅಂದರೆ 1,000 ರೂಪಾಯಿಗಳಷ್ಟು ಯಾವುದು ನಾವು ಕರಿತೀವಿ ಹಣದ ಪೂರೈಕೆಯ ಪ್ರಮಾಣ ಅಂತ ಕರಿತೀವಿ. ಅಂದರೆ ಏನು, ಒಬ್ಬನ ಹತ್ರ ಒಂದು 100 ರೂಪಾಯಿ ಇದೆ ಅಂತ ಹೇಳಿದ್ರೆ ಅದು ಎಷ್ಟು ಸಾರಿ ಎಷ್ಟು ಬದಲಾವಣೆಗಳನ್ನು ಪಡ್ಕೊಳ್ತಾ ಹೋಗಿದೆ, ಒಬ್ಬರಿಂದ ಮತ್ತೊಬ್ಬರಿಗೆ ಎಷ್ಟು ಬಾರಿ ಅದು ಬದಲಾವಣೆಗಳನ್ನು ಒಂದು ಕೈಯಿಂದ ಇನ್ನೊಂದು ಕೈಗೆ ಎಷ್ಟು ವ್ಯವಹಾರಗಳಲ್ಲಿ ತೊಡಗಿಕೊಂಡಿದೆ ಅನ್ನೋದು ಇದು ಆರ್ಥಿಕ ಪ್ರಗತಿಯನ್ನು ವ್ಯಕ್ತಪಡಿಸುತ್ತೆ ಅಂತ ಕೂಡ ನಾವು ಒಂದು ಕಡೆ ಹೇಳ್ತೀವಿ. ಸೊ ಇದು ಹಣದ ಒಟ್ಟು ಪೂರೈಕೆಯ ಪ್ರಮಾಣ ಆರ್ಥಿಕತೆಯಲ್ಲಿ. ಸೊ ಇರುವ ಒಟ್ಟು ಹಣದ ಪ್ರಮಾಣವು ಎಷ್ಟು ಬಾರಿ ಚಲಾಯಿಸಲ್ಪಟ್ಟಿದೆ ಅನ್ನುವುದೇ ಒಟ್ಟು ಹಣದ ಪೂರೈಕೆಯ ಪ್ರಮಾಣ ಅಂತ ನಾವು ಕರಿಬೋದು. ಸೊ ಒಟ್ಟು ಹಣ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಏನು ಒಟ್ಟು ಹಣ ಅಂದರೆ ನೋಟುಗಳು, ಕಾಯಿನ್ಸ್ಗಳು, ಬ್ಯಾಂಕ್ ಡೆಪಾಸಿಟ್ಗಳು ಇವೆಲ್ಲವೂ ಕೂಡ ಒಟ್ಟು ಹಣ. ಈ ಒಟ್ಟು ಹಣ ಒಂದು ಆರ್ಥಿಕತೆಯಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ ಎಷ್ಟು ಬಾರಿ ಚಲಾವಣೆಯನ್ನು ಪಡ್ಕೊಂಡಿದೆ, 10 ಸಾರಿನ, 20 ಸಾರಿನ, 10% ಆರ್ 20% ಆರ್ 30%. So that has been multiplied into the quantity of money. So how many times it has been taken the transaction. So if the circulation of the transaction is high, definitely the total supply of money will be high ಅಂತಲೇ ನಾವು ಹೇಳ್ಬೋದು. ಸೊ ವೆಲಾಸಿಟಿ ಆಫ್ ಮನಿ ಹಣದ ಒಂದು ಪ್ರಮುಖವಾದಂಥ ವೇಗವು ಹಣದ ಪೂರೈಕೆಯ ಪ್ರಮಾಣವನ್ನು ಏನು ಮಾಡುತ್ತೆ, ನಿರ್ಧರಿಸುತ್ತೆ ಅಂತ ಹೇಳ್ಬೋದು. ಸೊ ಟೋಟಲ್ ಸಪ್ಲೈ ಆಫ್ ಮನಿ ಈಸ್ ಈಕ್ವಲ್ ಟು ಎಮ್ ಇಂಟು ವಿ ಇಸ್ ಈಕ್ವಲ್ ಟು ಎಮ್ ವಿ. ಸೊ ಒಟ್ಟು ಪೂರೈಕೆಯ ಪ್ರಮಾಣವನ್ನು ನಾವು ಎಮ್ ವಿಯಿಂದ ವ್ಯಕ್ತಪಡಿಸೋದಾದರೆ ಎಮ್ ಇಂಟು ವಿ ವಿಲ್ ಪ್ರೊವೈಡ್ ಅಸ್ ದ ಟೋಟಲ್ ಮನಿ ಸಪ್ಲೈ ಆಸ್ ಎಮ್ ವಿ. ಸೊ ಇದು ಒಂದು ಪ್ರಮುಖವಾದಂಥ ಭಾಗ, ದಟ್ ಈಸ್ ದ ಸಪ್ಲೈ ಸೈಡ್ ಆಫ್ ಮನಿಯನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. So the next we are proceeding on to talk about the demand side of the money. So even the demand side of the money it has two major factors, that is P and T. So what is P? We all know it is the price level in any economy. So what is T? T is nothing but the goods and services generated in an economy at a particular period of time ಅಂತ ನಾವು ಹೇಳ್ಬೋದು. ಸೊ ಏನು ಟಿ ಅನ್ನೋದು ಏನು, ನಾವು ಬೇಡಿಕೆಯ ಕಡೆಯಿಂದ ನಾವು ಹಣದ ಪ್ರಮುಖವಾದಂಥ ಮೌಲ್ಯದ ನಿರ್ಧಾರಕದಲ್ಲಿ ಹಣದ ಬೇಡಿಕೆಗಳ ಅಂಶಗಳನ್ನು ನೋಡೋದಾದರೆ ಹಣದ ಬೇಡಿಕೆಯ ಅಂಶದಲ್ಲಿ ಪ್ರಮುಖವಾಗಿ ಪಿ ಮತ್ತು ಟಿ ಎರಡು ಪ್ರಮುಖವಾದಂಥ ಅಂಶಗಳನ್ನು ನೋಡ್ತೇವೆ. ಏನು ಟಿ ಅಂಶಗಳು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದ ಆರ್ಥಿಕತೆಯಲ್ಲಿ ಉತ್ಪಾದಿತವಾದಂಥ ಒಟ್ಟು ಸರಕು ಮತ್ತು ಸೇವೆಗಳ ಒಂದು ಪ್ರಮಾಣ ಅಂತ ನಾವು ಹೇಳ್ಬೋದು. ಸೊ ಆ ಒಂದು ನಿರ್ದಿಷ್ಟವಾದಂಥ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಿಕ್ಕೆ ಜನ ಏನನ್ನು ಬೇಡ್ತಾರೆ ಅಂತ ಹೇಳಿದ್ವಿ, ಹಣವನ್ನು ಬೇಡ್ತಾರೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಮಾತಾಡ್ತಾ ಹೇಳಿದ್ವಿ, ಒಟ್ಟು ಜನರು ಯಾತಕ್ಕಪ್ಪ ಹಣ ಬೇಡ್ತಾರೆ ಅಂತ ಹೇಳಿದ್ರೇ ಅವರು ದೇ ಡಿಮ್ಯಾಂಡ್ ಮನಿ ಟು ಬೈ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳ್ತೀವಿ. ನಾನು ಎಷ್ಟೋ ಸರಿ ಹೇಳ್ತೀನಿ, ನಂಗೆ ಸಂಬಳನೇ ಕೊಡೋದು ಬೇಡ, ನಾನು ಕೇಳೋದೆಲ್ಲ ಕೊಟ್ಬಿಟ್ರೆ ಸಾಕು ಅಂತ. ಅಂದರೆ ನಾನು ಕೇಳಿದ್ನೆಲ್ಲ ಕೇಳಿದಾಗ ಕೇಳಿದ್ದ ಅವಶ್ಯಕತೆಗಳನ್ನೆಲ್ಲ ಪೂರೈಸೋದೇ ಆದರೆ ಸ್ಯಾಲ್ರಿ ಯಾತಕ್ಕೆ ಬೇಕು? ಸೊ ನೋ ಬಡಿ ನೀಡ್ಸ್ ಅ ಮನಿ, ಓನ್ಲಿ ಥಿಂಗ್ ಇಸ್ ವಿ ವಾಂಟ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಅವರ್ ಸ್ಯಾಟಿಸ್ಫ್ಯಾಕ್ಷನ್ಸ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಬೀನ್ ಸ್ಯಾಟಿಸ್ಫೈಡ್ ಅಂತ. ಸೊ ಅದು ಸಾಧ್ಯ ಇಲ್ಲದೆ ಇರೋದಕ್ಕೆ ನನಗೆ ಏನನ್ನು ಕೊಡ್ತಾರೆ, ಸ್ಯಾಲ್ರಿಯನ್ನು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ದಟ್ ಮೀನ್ಸ್ ಇಟ್ ಈಸ್ ದ ಟೋಟಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ which is generated in an economy is determined through T, which is multiplied by the price level.
ಸೊ ಬೇಡಿಕೆಯನ್ನು ನಿರ್ಧರಿಸೋ ಇನ್ನೊಂದು ಅತ್ಯಂತ ಪ್ರಮುಖವಾದದ್ದು ಅಂದರೆ ಬೆಲೆ. ನನಗೆ ಸರಕು ಸೇವೆ ಬೇಕು, ಆದರೆ ಬೇಕಾಗಿರೋ ಸರಕು ಸೇವೆಯನ್ನು ಯಾವುದು ವ್ಯಕ್ತಪಡಿಸುತ್ತೆ? ಬೆಲೆಗಳು ವ್ಯಕ್ತಪಡಿಸುತ್ತೆ. ಸೊ ಪ್ರೈಸ್ ಲೆವೆಲ್ ಡಿಟರ್ಮೈನ್ಸ್ ದ ಟೋಟಲ್ ಡಿಮ್ಯಾಂಡ್ ಫಾರ್ ಮನಿ, because the total goods and services generated in an economy into the price will give us the demand for money. So at a particular period of time, the total demand for money will be equal to the value of goods and services ಅಂತ ನಾವು ಹೇಳ್ಬೋದು. ಸೊ ಇಟ್ಸ್ ನಾಟ್ ಜಸ್ಟ್ ದ ಗುಡ್ಸ್ ಆ್ಯಂಡ್ ಸರ್ವೀಸಸ್, ಬಟ್ ಇಟ್ ಈಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ಗುಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಒಂದು ನಿರ್ದಿಷ್ಟವಾದ ಸಮಯಕ್ಕೆ ಸರಕು ಸೇವೆಗಳ ಒಂದು ಪ್ರಮುಖವಾದಂತಹ ಮೌಲ್ಯ, ಅದರ ಒಂದು ನಿರ್ದಿಷ್ಟವಾದಂತಹ ಮೌಲ್ಯವೇ ಬೇಡಿಕೆ ಅಂತ ನಾವು ಹೇಳ್ಬೋದು. ಸೊ ಹಿ ಎಂಫಸೈಸಸ್ ಆನ್ ದ ಮೇಜರ್ಲಿ ಆನ್ ದ ಟ್ರಾನ್ಸಾಕ್ಟಿವ್ ಮೋಟಿವ್ ಆಫ್ ಮನಿ ಫಾರ್ ಡಿಮ್ಯಾಂಡ್ ಅಂತಲೇ ನಾವು ಹೇಳ್ಬೋದು. ಬಿಕಾಸ್ ಹಿ ಓನ್ಲಿ ಟಾಕ್ಸ್ ಅಬೌಟ್ ದ ಪರ್ಚೇಸಿಂಗ್ ಆಫ್ ಗುಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಹಿ ಓನ್ಲಿ ಸ್ಪೀಕ್ಸ್ ಅಬೌಟ್ ದ ಮನಿ ಬೀಯಿಂಗ್ ಆ್ಯಕ್ಟಿಂಗ್ ಆಸ್ ಎ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಸೊ ಕೇವಲ ಹಣವನ್ನು ಯಾವುದಕ್ಕಾಗಿ ಬಳಸೋದಕ್ಕಾಗಿ, ಹಣವನ್ನು ವ್ಯಾವಹಾರಿಕವಾಗಿ ಬಳಸೋದಕ್ಕಾಗಿ ಹಣವನ್ನು ಬೇಡಿಕೆ ಮಾಡ್ತಾರೆ ಅಂತ ಅವರು ಹೇಳ್ತಾರೆ. ಸೊ ದಿಸ್ ಈಸ್ ಬಿಕಾಸ್ ಮನಿ ಆಕ್ಟ್ಸ್ ಆಸ್ ಎ ವೆರಿ ಗುಡ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಫೆಸಿಲಿಟೇಟ್ಸ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಈ ಒಂದು ಹಣದ ಬೇಡಿಕೆ ಮತ್ತು ನೀಡಿಕೆಗಳೇ ಏನನ್ನು ನಿರ್ಧರಿಸುತ್ತವೆ ಅಂತ ಹೇಳ್ತಿದ್ದೀವಿ? ಹಣದ ಮೌಲ್ಯವನ್ನು ನಿರ್ಧರಿಸ್ತವೆ. ಸೊ MV is equal to PT can also be expressed in different forms. Take for example, PT is equal to MV. It is nothing but MV is equal to PT. This can also be expressed as P equals MV by T. So MV is equal to PT ಅನ್ನುವಂತಹ ಸಮೀಕರಣವನ್ನು ನಾವು ವಿವಿಧ ರೀತಿಯಲ್ಲಿ ಏನು ಮಾಡ್ಬೋದು? ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನು ಬರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಯಾಕೆ ಮೇಡಮ್ ಅಂತ ಕೇಳೋದಾದರೆ, ಇದು ಮ್ಯಾಥಮೆಟಿಕಲಿ ದಿಸ್ ಹಸ್ ಬೀನ್ ರಿಟನ್ ಅಂತ ನಾವು ಹೇಳ್ಬೋದು. MV ಈಕ್ವಲ್ಸ್ PT ಅಂತ ಹೇಳೋ ಬದಲು PT ಈಕ್ವಲ್ಸ್ MV ಅಂತ ಕೂಡ ನಾವು ಹೇಳ್ಬೋದು. ಅದೇ ರೀತಿಯಾಗಿ P ಈಕ್ವಲ್ಸ್ MV ಬೈ T ಅಂತ ನಾವು ಬರ್ಕೊಳ್ಬೋದು. ಸೊ ಈ ಒಂದು ಈಕ್ವೇಷನನ್ನು ನಾವು ಬಳಸ್ಕೊಳ್ತಾ ಯಾವ ರೀತಿಯಾಗಿ ಹಣದ ಪೂರೈಕೆಯು ಕೇವಲ ಬೆಲೆಯ ಮಟ್ಟವನ್ನು ಮಾತ್ರ ಹೆಚ್ಚು ಮಾಡುತ್ತೆ, ಫಿಶರ್ ಹೇಳೋ ಥರ, ಹಾಗೂ ಹಣದ ಮೌಲ್ಯವನ್ನು ಅದೇ ಗಾತ್ರ ಪ್ರಮಾಣಕ್ಕೆ, ಅದೇ ಶೇಕಡಾವಾರು ಪ್ರಮಾಣಕ್ಕೆ ಇಳಿಕೆಯನ್ನು ತಂದೊಡ್ಡುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಅದಕ್ಕೊಂದು ಪ್ರಮುಖವಾದಂಥ ಉದಾಹರಣೆಯನ್ನು ಕೊಡೋದಾದರೆ, ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಎಕ್ಸ್ಪ್ಲೇನ್ ದ ವ್ಯಾಲ್ಯೂ ಡಿಟರ್ಮಿನೇಷನ್ ಅಂಡರ್ ದ ಈಕ್ವೇಷನ್, ಫಿಶರ್ ಈಕ್ವೇಷನ್ ಆಫ್ MV is equal to PT, we'll take just a small example. We just assume that money supplying being 200 crores and the velocity of money at 10%, the price level will be at equal to the velocity of 10% ಅಂತ ನಾವು ಊಹೆ ಮಾಡ್ಕೊಳ್ಳೋಣ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಆ ಎಕ್ಸಾಂಪಲಲ್ಲಿ ಹಣದ ಒಟ್ಟು ಪೂರೈಕೆಯ ಪ್ರಮಾಣವು 200 ಕೋಟಿ ಅಂತ ಅಂದ್ಕೊಳ್ಳೋಣ. ಅದರ ಚಲಾವಣೆಯ ವೇಗ 10% ಇದೆ ಅಂತ ಅಂದ್ಕೊಳ್ಳಿ. ಅದೇ ರೀತಿಯಾಗಿ ಅದು ಬೆಲೆಗಳಲ್ಲಿ ಏರುವಿಕೆಯನ್ನು ಕಂಡುಕೊಳ್ಳೋದು ಎಷ್ಟಾಗಿರಬೇಕು? 10% ಆಗಿದೆ ಅಂತ ಅಂದ್ಕೊಳ್ಳೋದಾದರೆ, ಹಾಗಿದ್ರೆ ಹಣದ ಮೌಲ್ಯ ಎಷ್ಟು ಪ್ರಮಾಣಕ್ಕೆ ಕುಸಿತವನ್ನು ಕಂಡುಕೊಳ್ಳುತ್ತೆ ಅನ್ನೋದನ್ನು ಕಂಡುಕೊಳ್ಳೋದಾದರೆ, ಸೊ P is equal to MV by T ಅನ್ನುವಂಥ ಈಕ್ವೇಷನಲ್ಲಿ ಹಾಕಿದ್ರೆ, ಸೊ M ಎಷ್ಟಿದೆ? 200 ಇದೆ, ಇಂಟು 10 ವೆಲಾಸಿಟಿ 10, ಸೊ ಡಿವೈಡೆಡ್ ಬೈ 200 crores again, that is the total goods and services are equal to the value of money which is being supplied in an economy ಅಂತ ಹೇಳ್ತೀವಿ. ಸೊ ಹಣದ ಪೂರೈಕೆಯಾದ ಸರಕು ಸೇವೆಗಳ ಮೌಲ್ಯಕ್ಕೆ ಸಮ ಅಂತ ಕರಿತೀವಿ. ಸೊ ಹಾಗಾಗಿ 200 ಇಂಟು 10 ಡಿವೈಡೆಡ್ ಬೈ 200 ಅಂತ ಹೇಳೋದಾದರೆ 2000 ಡಿವೈಡೆಡ್ ಬೈ 200. ಸೊ 200ರಿಂದ 2000ವನ್ನು ಭಾಗಿಸಿದ್ರೆ ನಮಗೆ ಎಷ್ಟು ಪರ್ಸೆಂಟ್ ಸಿಗುತ್ತೆ? ಮತ್ತೆ 10% ಸಿಗುತ್ತೆ. ಸೊ ಹೀಗೆ 10%ನ ಶೇಕಡಾವಾರು ಪ್ರಮುಖವಾದಂಥ ಮೌಲ್ಯಗಳನ್ನು ಯಾವುದು ಕುಸಿತವನ್ನು ಕಂಡುಕೊಳ್ಳುತ್ತೆ? ಹಣದ ಮೌಲ್ಯ ಕುಸಿತವನ್ನು ತಂದೊಡ್ಡುತ್ತೆ ಅಂತ ನಾವು ಹೇಳ್ಬೋದು. ಇದನ್ನು ಉದಾಹರಣೆಗೆ ಹಣದ ಪೂರೈಕೆಯ ಮಟ್ಟವನ್ನು 300 ಕೋಟಿಗೆ ಏರಿಸೋಣ. ಆದರೆ ಒಟ್ಟು ಸರಕು ಸೇವೆಗಳ ಪ್ರಮಾಣ ಎಷ್ಟಾಗಿದೆ? ಕೇವಲ 200 ಕೋಟಿ ಅಷ್ಟೇ ಇದೆ ಅಂತ ಅಂದ್ಕೊಳ್ಳಿ. ಆಗ ಯಾವ ರೀತಿಯಾಗಿ ಅದರ ಬದಲಾವಣೆಗಳಾಗುತ್ತೆ
ಮತ್ತು ವೆಲಾಸಿಟಿ ಕೂಡ 10% ಇದೆ. ಪ್ರೈಸ್ ಲೆವೆಲ್ ಮಾತ್ರ 15% ಇನ್ಕ್ರೀಸ್ ಆಗಿದೆ ಅಂದ್ಕೊಳ್ಳೋಣ. ಯಾಕಂದರೆ ಅವನು ಅಸ್ಯೂಮ್ಸ್ ದಟ್ ದ ಇನ್ಕ್ರೀಸ್ ಇನ್ ದ ಮನಿ ಸಪ್ಲೈ ಹ್ಯಾಸ್ ಎ ಡೈರೆಕ್ಟ್ ಎಫೆಕ್ಟ್ ಇನ್ ದ ಇನ್ಕ್ರೀಸ್ ಇನ್ ದ ಪ್ರೈಸ್ ಲೆವೆಲ್ ಅಂತ ಹೇಳ್ತಾನೆ. ಇವಾಗ 300 ಕೋಟಿಯಿಂದ 200 ಕೋಟಿ ಅಂದರೆ 5% 50% ಅದರಷ್ಟು ಜಾಸ್ತಿ ಆಗಿದೆ. ಸೊ ಅದರ 10% ಇದ್ದಿದ್ದು ಇದೆಷ್ಟಾಗಿದೆ, 15%ಗೆ ಏರಿಕೆ ಆಗಿದೆ ಅಂತ ಅಂದ್ಕೊಳ್ಳೋದಾದರೆ ದ ವೆಲಾಸಿಟಿ ವಿಲ್ ಆಲ್ಸೋ ಬಿ ಇನ್ಕ್ರೀಸ್ ಟು 15%. ಸೊ ವ್ಯಾಲ್ಯೂ ವಿಲ್ ಆಲ್ಸೋ ಬಿ ಡಿಕ್ರೀಸ್ ಟು 15%. ಸೊ ಯು ಕ್ಯಾನ್ ಚೆಕ್ ಇಟ್ ವಿತ್ ದ ಆನ್ಸರ್ಸ್ ವಿತ್ ಅಪ್ಲೈಯಿಂಗ್ ದಿಸ್ ಟು ದ ಈಕ್ವೇಷನ್ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ದ theory of the Fisher or the equation of the Fisher, which explains about the process of how the increase in the money supply increases the price level and decreases the value of money. So he has made various assumptions, and the major assumptions of the theory are ceteris paribus. ಸೊ ಇತರೆ ಸಂಗತಿಗಳು ಸ್ಥಿರವಾಗಿದ್ದಾಗ ಮಾತ್ರ ಈ ಒಂದು ನಿರ್ದಿಷ್ಟವಾದಂಥ ಬೆಳವಣಿಗೆಯನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ಸೊ ಪಿ ಈಸ್ ನಾಟ್ ಆಕ್ಟಿವ್ ಬೈ ಇಟ್ ಸೆಲ್ಫ್. ಸೊ ಬೆಲೆಯ ಮಟ್ಟವು ನಿಷ್ಕ್ರಿಯವಾಗಿದೆ. ಸೊ ಅದಾಗೆ ಅದೇ ಬದಲಾವಣೆಯನ್ನು ಪಡ್ಕೊಳ್ಳಲ್ಲ. ಇಫ್ ವಿ ಕಾಲ್ ದ ಪಿ ಟು ಬಿ ಎ ಫ್ಯಾಕ್ಟರ್, ದ ಪಿ ಫ್ಯಾಕ್ಟರ್ ಡಸ್ ನಾಟ್ ಚೇಂಜ್ ಬೈ ಇಟ್ ಸೆಲ್ಫ್. ಸೊ ಬೆಲೆಯನ್ನು ಒಂದು ನಿರ್ದಿಷ್ಟವಾದ ಚಲಕ ಅಂತ ತಗೊಳ್ಳೋದಾದರೆ ಅದು ಯಾವುದೇ ಕಾರಣಕ್ಕೂ ತನಗೆ ತಾನೇ ಏನು ಮಾಡಲ್ಲ, ಬದಲಾವಣೆಯನ್ನು ಪಡ್ಕೊಳ್ಳಲ್ಲ. ಅದು ಕೇವಲ ಯಾವುದನ್ನು ಅವಲಂಬಿಸದೆ ಎಮ್ಮನ್ನು ಮಾತ್ರ ಅವಲಂಬಿಸ್ಕೊಂಡಿದೆ ಅಂತ ಅದು ಹೇಳಲಾಗ್ತಿದೆ. ಸೊ ವಿ ಆ್ಯಂಡ್ ಟಿ ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಕಾನ್ಸ್ಟೆಂಟ್. ಸೊ ವೆಲಾಸಿಟಿ ಮತ್ತು ಸರಕು ಸೇವೆಗಳು ಸ್ವತಂತ್ರವಾಗಿವೆ, ಆದರೆ ಸ್ಥಿರವಾಗಿವೆ. ಸೊ ಸ್ವತಂತ್ರವಾಗಿದ್ದರೂ ಕೂಡ ಅವೇನಾಗಿವೆ, ಸ್ಥಿರವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಲಾಂಗ್ ಟರ್ಮ್, ದೀರ್ಘಾವಧಿಯಲ್ಲಿ ನಾವು ಈ ಒಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ಹೊಂದಬಹುದು ಅಂತ ಫಿಶರ್ ಹೇಳ್ತಾನೆ. ಮತ್ತು ಫಿಶರ್ನ ಪ್ರಕಾರ ಇದು ಎಲ್ಲಿ ಪೂರ್ಣ ಉದ್ಯೋಗದ ವ್ಯವಸ್ಥೆ ಇದೆಯೋ ಅಲ್ಲಿ ನಾವು ಈ ಒಂದು ನಿರ್ದಿಷ್ಟವಾದಂಥ ಬೆಳವಣಿಗೆಯನ್ನು ನಾವು ನೋಡ್ಬೋದು ಅಂತ ಹೇಳ್ತಾನೆ. ಇದು ಒಂದು ಅತ್ಯಂತ ಕಠಿಣವಾದ ಪರಿಸ್ಥಿತಿನೇ ಅಂತ ನಾವು ಹೇಳ್ಬೋದು. ಸೊ ಅದೇ ರೀತಿಯಾಗಿ ಪ್ರಪೋರ್ಷನಲ್ ರೈಸ್, ಇದು ಒಂದು ಜಸ್ಟ್ ಮ್ಯಾಥಮೆಟಿಕಲ್ ಈಕ್ವೇಷನ್ ಥರ ಈಕ್ವಲ್ ಪ್ರಪೋರ್ಷನಲ್ ರೈಸ್ ಆಗುತ್ತೆ, ಈಕ್ವಲ್ ಪ್ರಪೋರ್ಷನಲ್ಲಿ ಕಡಿಮೆ ಆಗುತ್ತೆ ಅಂತ ಕೂಡ ಅವರು ಅಸ್ಯೂಮ್ ಮಾಡ್ಕೊಳ್ತಾರೆ. ಬಟ್ ದಟ್ ಮೇ ನಾಟ್ ಬಿ ದ ಟ್ರೂತ್ ಅಂತ ನಾವು ಹೇಳ್ಬೋದು. ಸೊ ದೇರ್ ಆರ್ ವೇರಿಯಸ್ ಕ್ರಿಟಿಸಿಸಮ್ಸ್, ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್, ಅವಾಸ್ತವಿಕವಾದಂಥ ಕಲ್ಪನೆಗಳನ್ನು ಫಿಶರ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇಟ್ ನೆಗ್ಲೆಕ್ಟ್ಸ್ ದ ಇಂಟ್ರೆಸ್ಟ್ ರೇಟ್ಸ್. ಸೊ ಬಡ್ಡಿ ದರದ ಸಂಪೂರ್ಣವಾದ ಉಪೇಕ್ಷೆಯನ್ನು ಮಾಡಲಾಗಿದೆ. ಯಾಕೆಂದರೆ ಬಡ್ಡಿ ದರ ಜಾಸ್ತಿ ಇದ್ದಾಗ ಜನ ಏನನ್ನು ಬೇಡದೆ ಹೋಗ್ಬೋದು, ಹೂಡಿಕೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಜನ ಹೆಚ್ಚು ಹಣವನ್ನು ತಮ್ಮಲ್ಲಿ ಇಟ್ಕೊಳ್ಳಿಕ್ಕೆ ಇಚ್ಛೆ ಪಡದೆ ಹೋಗ್ಬೋದು. ಸೊ ಟ್ರಾನ್ಸಾಕ್ಷನ್ಸ್ ಮಾಡದೆ ಹೋಗ್ಬೋದು. ಸೊ ಇವೆಲ್ಲವಾದಂಥ ಪ್ರಮುಖವಾದಂಥ ಅಂಶಗಳನ್ನು ಅವನು ಪರಿಗಣನೆಗೆ ತಗೊಳ್ಳಲ್ಲ. ಜಸ್ಟ್ ಎ ಮ್ಯಾಥಮೆಟಿಕಲ್ ಟ್ರೈಸಮ್ ಅಂತ ಕರಿತೀವಿ. ಸೊ ಗಣತೀಯ ಸತ್ಯ ಅಷ್ಟೇ, ಬರೀ ಮ್ಯಾಥಮೆಟಿಕಲಿ ಇದನ್ನು ಅಲ್ಲಿಂದ ಅಲ್ಲಿಗೆ ಅಂತ ಬರೀ ಡಿವಿಷನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಅದನ್ನು ಈಕ್ವಲೈಸೇಷನ್ ಮಾಡ್ತಾರೆ ವಿನಃ ಇದು ನಿಜವಾಗೂ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಅನೇಕ ಅರ್ಥಶಾಸ್ತ್ರಜ್ಞರು ಅವರನ್ನು ಕ್ರಿಟಿಸೈಸ್ ಮಾಡಿದ್ದಾರೆ. ಅದೇ ಥರ ಇಟ್ ನೆಗ್ಲೆಕ್ಟ್ಸ್ ದ ಅದರ್ ಥಿಂಗ್ಸ್, ಬೇರೆ ಎಲ್ಲ ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಅದನ್ನು ಸಂಪೂರ್ಣವಾಗಿ ಕೈ ಬಿಡಲಾಗಿದೆ. ಉದಾಹರಣೆಗೆ ಬೇಡಿಕೆ ಅಂಶಗಳನ್ನೇ ಅದು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಮತ್ತು ವಿ ಈಸ್ ನಾಟ್ ಕಾನ್ಸ್ಟೆಂಟ್. ವೆಲಾಸಿಟಿ ಆಫ್ ಮನಿ ಸರ್ಕ್ಯುಲೇಷನ್ ಇಸ್ ನೆವರ್ ಬಿ ಕಾನ್ಸ್ಟೆಂಟ್. ಇಟ್ ವಿಲ್ ಬಿ ಚೇಂಜಿಂಗ್, ಇಟ್ ವಿಲ್ ಬಿ ವೇರಿಯಿಂಗ್ ಅಂತ ನಾವು ಹೇಳ್ಬೋದು. ಸೊ ಒನ್ ಸೈಡೆಡ್ ಥಿಯರಿ, ಎಲ್ಲೋ ಒಂದು ಕಡೆ ಏಕಮುಖವಾಗಿದೆ ಅಂತ ಹೇಳ್ಬೋದು. ಸೊ ಏಕಮುಖವಾದಂಥ ಸಿದ್ಧಾಂತವನ್ನು ಇದು ಅಭಿವೃದ್ಧಿಪಡಿಸಿದೆ ಅಂತ ನಾವು ಹೇಳ್ಬೋದು. ಇಟ್ ನೆಗ್ಲೆಕ್ಟ್ಸ್ ದ ಸ್ಟೋರ್ ವ್ಯಾಲ್ಯೂ. ಸೊ ಇನ್ನೊಂದು ಪ್ರಮುಖವಾದದ್ದು ಮೌಲ್ಯ ಸಂಗ್ರಹ ಕಾರ್ಯದ ನಿರ್ಲಕ್ಷ್ಯವನ್ನು ಇದು ಮಾಡಿದೆ. ಸೊ ಯಾವುದೇ ರೀತಿಯಾದಂಥ ಮೌಲ್ಯ ಸಂಗ್ರಹದ ಕಾರ್ಯದ ಹಣದ ಕಾರ್ಯವನ್ನು ಇದು ಸಂಪೂರ್ಣವಾಗಿ ಕೈಬಿಟ್ಟಿದೆ ಅಂತ ಅವರು ಹೇಳ್ತಾರೆ. ಸೊ ಹೀಗೆ ಅನೇಕವಾದಂಥ ಪ್ರಮುಖವಾದಂಥ ಕ್ರಿಟಿಸಿಸಮ್ಸ್ನ ನಾವು ನೋಡ್ಬೋದು. ಸೊ ಇನ್ನು ಟು ಸಮರೈಸ್, more emphasis of the supply side of money was given greater importance than the demand side factors of the money,
and he says it is whenever there is a more increase in the supply of money, it is going to directly affect them, just only the price level, not for any other factors. So that is about to conclude the Fisher equation. So thank you all for patience listening. Thank you.